ಹಾಯ್ ಗೆಳೆಯರೇ, ನಮ್ಮ ಚಾನೆಲ್ಗೆ ಸುಸ್ವಾಗತ. ಇಂದಿನ ದಿನಗಳಲ್ಲಿ ಮಧುಮೇಹ ಕಾಯಿಲೆ ಬಹುವ್ಯಾಪಿಯಾಗಿದೆ. ಈ ಕಾಯಿಲೆಗೆ ಆಧ್ಯಾತ್ಮಿಕದಲ್ಲಿ ಪರಿಹಾರ ಇದೆ. ಹೌದು, ಈ ಕುರಿತು ಅಧ್ಯಯನವೊಂದು ಸ್ಪಷ್ಟಪಡಿಸಿದೆ. ಹಾಗಿದ್ರೆ ಆಧ್ಯಾತ್ಮದ ಮೂಲಕ ಮಧುಮೇಹ ಕಾಯಿಲೆಗೆ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಓಸ್ಮಾನಿಯಾ ಜನರಲ್ ಆಸ್ಪತ್ರೆಯ ವೈದ್ಯರ ತಂಡ ಈ ಕುರಿತು ಸಂಶೋಧನೆ ನಡೆಸಿದ್ದು, ಈ ಮೂಲಕ ಮಧುಮೇಹ ಗುಣಪಡಿಸಲು ಆಧ್ಯಾತ್ಮಿಕ ಮಾರ್ಗ ಕಂಡುಕೊಂಡಿದ್ದಾರೆ. ಇದಕ್ಕೆ ಭಗವದ್ಗೀತೆ ಮೂಲ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿರುವಂತೆ ಅರ್ಜುನ ಮತ್ತು ಕೃಷ್ಣನ ನಡುವಿನ ಸಂಭಾಷಣೆಯ ಸಾರವನ್ನ ದೀರ್ಘಕಾಲದ ಡಯಾಬಿಟಿಸ್ನಂತಹ ಕಾಯಿಲೆಗಳನ್ನು ಗುಣಪಡಿಸಲು ಬಳಸಬಹುದು. ಬದುಕಿನ ಹಲವು ಸನ್ನಿವೇಶಗಳ ಬಗೆಗೆ ಮಾತನಾಡುವ ಭಗವದ್ಗೀತೆಯಲ್ಲಿನ ಶ್ಲೋಕಗಳು ಡಯಾಬಿಟಿಸ್ನಂತಹ ಕಾಯಿಲೆಗಳನ್ನು ಗುಣಪಡಿಸಲು ನೆರವಾಗಬಹುದು ಎನ್ನಲಾಗಿದೆ. ಇನ್ನು ಜೀವನದಲ್ಲಿ ಎದುರಾಗುವ ನಕಾರಾತ್ಮಕ ಸನ್ನಿವೇಶಗಳನ್ನು ಸಕಾರಾತ್ಮಕ ರೀತಿಯಿಂದ ನಿಭಾಯಿಸುವ ಹಲವು ಕೌಶಲ್ಯಗಳನ್ನು ಕೃಷ್ಣ ಗೀತೆಯಲ್ಲಿ ಸೂಚಿಸಿದ್ದ. ಡಯಾಬಿಟಿಸ್ ಒಂದು ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ನಮ್ಮ ಅವೈಜ್ಞಾನಿಕ ಜೀವನ ಶೈಲಿಯನ್ನ ಬಿಟ್ಟು ಆಹಾರ, ವ್ಯಾಯಾಮ ಸೇರಿದಂತೆ ಸಮಗ್ರ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡಬೇಕೆಂದು ಅದು ಎಚ್ಚರಿಸುತ್ತದೆ. ಶಿಸ್ತುಬದ್ಧ ಜೀವನ ಶೈಲಿ ನಡೆಸಲು ಭಗವದ್ಗೀತೆಯಲ್ಲಿನ ಉಪದೇಶಗಳು ಬಹಳ ಸಹಕಾರಿಯಾಗಬಲ್ಲವು ಎಂದು ಅಧ್ಯಯನವೊಂದು ಹೇಳಿದೆ. ಭಗವದ್ಗೀತಾ ಹೇಗೆ ಸಹಾಯಕ? ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಮಾಧಾನದಿಂದಿರುವ ಮನಸ್ಸು ಅತ್ಯಗತ್ಯವಾಗಿದೆ. ನಕಾರಾತ್ಮಕ ಮನಸ್ಥಿತಿಗಳಾದ ದುಃಖ ಮತ್ತು ಸಿಟ್ಟನ್ನು ನಿವಾರಿಸಲು ಭಗವದ್ಗೀತೆ ಪ್ರಯತ್ನಿಸುತ್ತದೆ. ಮನಸ್ಸಿನ ಶಾಂತ ಸ್ಥಿತಿಯನ್ನ ಪ್ರೇರೇಪಿಸುವ ಮೂಲಕ ನಕಾರಾತ್ಮಕ ಪ್ರಭಾವ ಬೀರಬಲ್ಲ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡಲು ಭಗವದ್ಗೀತೆ ನೆರವಾಗುತ್ತದೆ. ವ್ಯಾಯಾಮದ ಮೂಲಕ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತೆ ಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶಿಸಿದ್ದಾನೆ. ಅರ್ಜುನ ವ್ಯಕ್ತಪಡಿಸುವ ಕೆಲವು ಭಾವನೆಗಳು ಡಯಾಬಿಟಿಸ್ ಹೊಂದಿರುವ ವ್ಯಕ್ತಿಯ ಭಾವನೆಗಳನ್ನು ಹೋಲುತ್ತವೆ ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಶಾಂತಿಯುತ ಮನಸ್ಸೇ ಡಯಾಬಿಟಿಸ್ ನಿಯಂತ್ರಣಕ್ಕೆ ಮೂಲವಾಗಿದ್ದು, ಜೀವನ ಶೈಲಿ ಬದಲಾವಣೆಗೆ ಭಗವದ್ಗೀತೆ ಪ್ರೇರೇಪಿಸುತ್ತದೆ. ಸಂಶೋಧನೆ ತಂಡದಲ್ಲಿದ್ದಾರೆ ವಿವಿಧ ದೇಶದ ವೈದ್ಯರು. ಈ ಒಂದು ಸಂಶೋಧನಾ ತಂಡದಲ್ಲಿ ಬಾಂಗ್ಲಾದೇಶದ ಢಾಕಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ಢಾಕಾದ ಮಿಟ್ಫೋರ್ಡ್ ಆಸ್ಪತ್ರೆ ಹಾಗೂ ಪಾಕಿಸ್ತಾನದ ಕರಾಚಿಯ ಆಗಾ ಖಾನ್ ಯೂನಿವರ್ಸಿಟಿ ಹಾಸ್ಪಿಟಲ್ನ ತಜ್ಞರು ಈ ತಂಡದಲ್ಲಿದ್ದಾರೆ. ಭಗವದ್ಗೀತೆಯು ಒಂದು ಧಾರ್ಮಿಕ ಅಥವಾ ತತ್ವಶಾಸ್ತ್ರೀಯ ಪಠ್ಯಕ್ಕಿಂತಲೂ ಹೆಚ್ಚಿನದ್ದು. ಭಗವದ್ಗೀತೆಯಲ್ಲಿನ 700ಕ್ಕೂ ಹೆಚ್ಚು ಶ್ಲೋಕಗಳು ಬದುಕಿನ ಹಲವು ಮಗ್ಗುಲಗಳೆಡೆಗೆ ಒಳನೋಟಗಳನ್ನು ಹೇಳುತ್ತವೆ. ಇವುಗಳು ಜಾಗತಿಕವಾಗಿ ಅನ್ವಯವಾಗುತ್ತವೆ ಎಂದು ತಜ್ಞರ ತಂಡ ಅಭಿಪ್ರಾಯಪಟ್ಟಿದೆ. ವ್ಯಕ್ತಿಯಲ್ಲಿ ಮಧುಮೇಹ ಪತ್ತೆಯಾದ ಬಳಿಕ ರೋಗಿಯು ಅದರಿಂದಾಗಿ ತನಗಿಷ್ಟವಾದ ಹಲವು ವಸ್ತುಗಳಿಂದ ದೂರವಾಗಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ಭಗವದ್ಗೀತೆಯು ಅವಶ್ಯವಾಗುತ್ತದೆ. ಯಾಕಂದರೆ ಭಗವದ್ಗೀತೆ ವ್ಯಕ್ತಿಯಲ್ಲಿ ಸಂಯಮವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ. ಈ ಮೂಲಕ ಕಾಯಿಲೆಗೆ ಒಳಗಾದ ವ್ಯಕ್ತಿ ಜೀವನ ಶೈಲಿಯಲ್ಲಿ ಬದಲಾವಣೆ ರೂಢಿಸಿಕೊಳ್ಳುವುದು ಮತ್ತು ಔಷಧೀಯ ಸಲಹೆಗಳನ್ನು ಪಾಲಿಸುವುದಕ್ಕೆ ತನ್ನನ್ನು ತಾನು ಪ್ರೇರೇಪಣೆಗೊಳಿಸಿಕೊಳ್ಳಲು ಭಗವದ್ಗೀತೆ ನೆರವಾಗುತ್ತೆ ಅನ್ನುತ್ತಾರೆ ಸಂಶೋಧಕರು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಆಧ್ಯಾತ್ಮದ ಮೂಲಕ ಮಧುಮೇಹವನ್ನ ನಿಯಂತ್ರಣ ಮಾಡಬಹುದು ಅನ್ನೋದನ್ನ. ಇಂತಹದ್ದೇ ಇನ್ನಷ್ಟು ಜೀವನಕ್ಕೆ ಮಾರ್ಗಸೂಚಿಯಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಂಡು ಉಪಯೋಗ ಪಡೆಯಲು ತಿಳಿಸಿ. ಧನ್ಯವಾದ.